ನಿಂದ ಕಂಪ್ಲೇಂಟ್ ಸರಿಯಿಲ್ಲ ದಾಖಲೆ ಸರಿಯಾಗಿ ಕಂಪ್ಲೇಂಟ್ ಮಾಡಿದ್ರೆ ದಾಖಲೆ ಸಮೇತ ಕೊಟ್ಟು ಸರ್. ಅದೇ ಹೇಳ್ತೇನೆ 4 ವರ್ಷ ಟೈಮ್ ತೊಗೊಳೋದಂದ್ರೆ ಒಂದಕ್ಕೊಂದು ಸಂಬಂಧಿಸಿ ಇರುತ್ತಿಲ್ಲ ಅದು. ಅದನ್ನು ಹೇಳ್ಬೇಕಲ್ರಿ ಸರ್. ಆಯ್ತು ಸರ್, ಏನು ಸಮರ್ಥನೆ ಮಾಡ್ಕೊಳ್ತಾರೆ ಸರ್. ಕಾನೂನು ಪ್ರಕಾರ ನೀವು ಮಾಡ್ರೆ ನಾ ಕೋರ್ಟ್ನ ಹೋರಾಟ ಮಾಡ್ತೀನಿ ಸರ್. ನಾವು ವಿರುದ್ಧ ಅಲ್ಲೇ ಪ್ರಕರಣ ದಾಖಲಿಸ್ತೇವೆ. ಡಿಪಾರ್ಟ್ಮೆಂಟ್ ನೀವೇನು ಮಾಡ್ಬೇಕು ಮಾಡಿರಿ ಸರ್. ಬೇರೆ ಕೇಸ್ ಇದ್ದಂಗಿಲ್ಲ ತಿಳ್ಕೊಂಡೇನು ಇಲ್ಲ ಸರ್, ಆಗಲ್ಲ ಸರ್. ಕೇಸ್ ಬೇರೆಯಲ್ಲಿ ನೀವು ಹೊರಗಡೆಲ್ಲ ಕೋರ್ಟ್ ಒಂದು ರಜೆ ಹಾಕೋದು ರಜೆ ಆಗಿಲ್ಲ ಇಲ್ಲ ಸರ್. ಕೇಸ್ ಇದು ಬಂದಿರ್ತಾವೆ ಆಗಲ್ಲ ಸರ್. ಕೇಸ್ ಆಗಲ್ಲ ಸರ್. ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಏನೇ ಆದರೆ ಇವರು ಕಾರಣ ಆಯ್ತು. ನಾಳೆ ಜಿಲ್ಲಾಡಳಿತಕ್ಕೂ ಅಲ್ಲಿ ತಂದು ನಿಂದಿರ್ತೀನಿ ಕೋರ್ಟ್ನಾಗ. ನೀವು ಏನು ಮಾಡಬೇಕು ಮಾಡಿರಿ ಸರ್. ನಾವು ಮುಂದೆ ಕೋರ್ಟ್ನಾಗ ಹೋರಾಟ ಮಾಡ್ತೀವಿ ರೀ. ಯಾವ ಹಾಸ್ಪಿಟಲ್ ಅಂದ್ರೆ ಅವರು ಡಾಕ್ಟರ್ ಇಲ್ಲೇ ಬಿಜಾಪುರ. ನಿಮ್ಮ ಸಮಸ್ಯೆ ಯಾವಾಗ ಎಲ್ಲಿದ್ದಾಗಿದ್ರು? ಅಲ್ಲಿ ತಡವಲ್ಗದಾಗಿದ್ದಾಗ ಸರ್. ಏನು ನಿಮ್ಮ ಹೆಂಡತಿ ಏನು ಮಾಡ್ತಾರೆ? ಸ್ಟಾಫ್ ನರ್ಸ್ ಅದ ರೀ. ಸ್ಟಾಫ್ ನರ್ಸ್. ಹಾಂ ಸರ್. ಅವ್ರ ಜೊತೆ ಸಮಸ್ಯೆ ಆಗಿಲ್ಲ? ಹಾಂ ಸರ್. ಆಯ್ತು, ಅವ್ನು ಡಾಕ್ಟರ್ ಕೇಳ್ರಿ ಹಿಂಗಂದ್ರೆ ಮತ್ತೆ ಅವ್ನು ಮಾಡಿದ್ದ ಪ್ರಕಾಶ್ ಮಾಡೋಣ ಏನು ಕಂಪ್ಲೇಂಟ್ ಕೊಟ್ಟು ನಾನು ರೆಫರ್ ಮಾಡಿದ್ವಿ. ಕಾಂಪ್ರಮೈಸ್ ಅಂತ ಇಲ್ಲ ರೀ ಸರ್. FIR ಮಾಡಬೇಕು. ನಾವು ಕಾಂಪ್ರಮೈಸ್ ನಾವು ಮಾಡಂಗಿಲ್ಲ. ನೀವೇ ಅಲ್ರಿ ಅವ್ರಿಗೆ ಅವ್ರು ಡಾಕ್ಟ್ರದ್ದು ಹೇಳ್ಯಾರ. ಕಾಂಪ್ರಮೈಸ್ ಮಾಡ್ಬೋದು, ನಾವು ಮಾಡಂಗಿಲ್ಲ. ಅಲ್ರಿ ಅವ ಭಾಳ ಮಂದಿ ಕಳ್ಸ್ಯಾನ ರೀ ಕಾಂಪ್ರಮೈಸ್ಗೆ. ಈ ಲಾಸ್ಟಿಗೆ ನಿಮ್ಮ ಕಡೆ ಬಂದಾರ ರೀ. ಅದಕ್ಕೆ ಕಾಂಪ್ರಮೈಸ್ ಇಲ್ಲ. FIR ಮಾಡಿರಿ. ಕಾನೂನು ಪ್ರಕಾರ ಏನಾಗಬೇಕು ಬರ್ರಿ ಹ್ಞೂ. ಅದೇ ಡಾಕ್ಟ್ರ್ ಏನೋ ಡಾಕ್ಟರ್ದವ್ರು ಏನೋ ಪ್ರಾಬ್ಲಮ್ ಇಲ್ಲ ಗೊತ್ತಿದೆ. ಅವ್ರದ್ದು ಸಂಬಂಧಪಟ್ಟಿದ್ದು ನಾವು ತಕರಾರುಗಳು ಅವ್ರು ಏನು ಅವ್ರ ಅರ್ಜಿಗಳು ಮಾಡ್ಯಾರ. ಈಗ ನಡವಳಿಕೆ ಏನು ಮಾಡ್ಯಾರ, ಒಂದು ಫೇಕ್ ID ಕ್ರಿಯೇಟ್ ಮಾಡಿ ಡಾಕ್ಟರ್ ಫೋಟೋಗಳನ್ನು ಡ್ಯಾಮೇಜ್ ಮಾಡಿ ಈ ರೀತಿ ಸೋಷಿಯಲ್ ಮೀಡಿಯಾದಾಗ ಬೇಕಾದ್ರೆ ಪ್ರಕಾಶ್ ಲಕ್ಷ್ಮಣ್ ಚರ್ಚನ್ ಅನ್ನೋ ಅಕೌಂಟ್ ಅವ್ರು ಬಿಟ್ಟಿದ್ರೆ ಏನೂ ಸಮಸ್ಯೆ ಇರಲಿಲ್ಲ. ಹಾಂ. ಫೇಕ್ ID ಕ್ರಿಯೇಟ್ ಆಗ್ಯದ, ಫೇಕ್ ಅಕೌಂಟ್ ಕ್ರಿಯೇಟ್ ಆಗ್ಯದ ಅನ್ನಕ್ಕೆ ನೀವು ಅಂತೇಳಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇದು ಓಕೆ. ಹಾಂ, ಅದು ಅವ್ನ ನೌಕರಿ ಸಂಬಂಧಪಟ್ಟಿದ್ದು ಅದು ಹಾಕ್ಬೋದು, ಇದು ಹಾಕ್ಬೋದು.